ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶನಿವಾರ ಶನಿ ತ್ರಯೋದಶಿ ಬಂದಿದೆ. ಈ ತ್ರಯೋದಶಿಯ ದಿನ ನಾವು ಶನಿ ಸ್ವಾಮಿಯ ಒಂದು ಹುಟ್ಟಿರುವಂಥ ದಿನ ಅಂತ ಕೂಡ ಕನ್ಸಿಡರ್ ಮಾಡಬಹುದು. ಹಾಗೆ ಶಿವಸ್ವಾಮಿ ವಿಷ ಕುಡಿದು ನಮ್ಮನ್ನೆಲ್ಲ ಕಾಪಾಡಿರುವಂಥ ಒಂದು ಅದ್ಭುತವಾದ ದಿನ ಅಂತಲೂ ಈ ತ್ರಯೋದಶಿ ದಿನ ಹೇಳ್ತೀವಿ. ಅದಕ್ಕೆ ಇಷ್ಟೆಲ್ಲ ಅದ್ಭುತಗಳು ನಡೆದಿರುವ ದಿನ. ನಮ್ಮ ಸಮಸ್ಯೆಗಳು, ಅದು ಮಾನವನಿಗೆ ಬರುವಂಥ ಸಮಸ್ಯೆಗಳು ಶಾಶ್ವತವಾಗಿ ಇರೋದಿಲ್ಲ. ಆ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಅಂತ ಈ ರೀತಿಯ ಅದ್ಭುತವಾದ ದಿನಗಳಾಗಿರುತ್ತೆ. ಇದನ್ನು ನಾವು ಯಾವ ರೀತಿ ಮಾಡ್ಕೊಳ್ತೀವೋ ಅದರ ಮೇಲೆ ನಮ್ಮ ಕಷ್ಟಗಳು, ಈ ಕಣ್ಣೀರು ಕಾರ್ಪಣ್ಯ ಏನಿರುತ್ತೋ ದೂರ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಪ್ರಕೃತಿಯಲ್ಲಿ ವಿಶೇಷವಾದ ಒಂದು ತಿಥಿ ವಾರಗಳು ಅನ್ನೋದು ಇರೋದ್ರಿಂದ ನಮಗೆ ಬಂದಿರುವಂಥ ಬೆಟ್ಟದಷ್ಟು ಕಷ್ಟಗಳಿದೆ, ಅದು ಕರ್ಪೂರದ ರೀತಿ ಕರಗೋಯ್ತು ಅಂತ ಕೆಲವೊಬ್ಬರು ಹೇಳೋದನ್ನು ನಾವು ಕೇಳ್ತೀವಿ. ಈ ಸಮಸ್ಯೆ ಬಗೆಹರದೇ ಇಲ್ಲ, ಇನ್ನೇನಾಗುತ್ತೋ ಅಂತ ಅಂದ್ಕೊಂಡ್ವಿ. ತುಂಬ ಸಲೀಸಾಗಾಯ್ತಪ್ಪ, ಎಷ್ಟು ಈಸಿಯಾಗಿ ಅದು ಕ್ಲಿಯರ್ ಆಗಿಬಿಡ್ತು, ನಾವು ನಂಬಿದಂಥ ದೇವರು ಕೈ ಬಿಡಲಿಲ್ಲ ಅಂತಂದ್ಬಿಟ್ಟು. ಆ ಥರ ಸ್ನೇಹಿತರೆ ಅಷ್ಟೆಲ್ಲ ಅದ್ಭುತವಾಗಿರುತ್ತೆ. ರಾತ್ರಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿರುತ್ತೆ. ನಮ್ಮ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳನ್ನು ತಗೊಂಡು ಮಾಡಿಕೊಳ್ಳುವಂಥದ್ದು. ಯಾಕಂದರೆ ಈ ವಸ್ತುಗಳಿಗೆ ಪ್ರಕೃತಿಯಲ್ಲಿ, ಈ ನಿಸರ್ಗದಲ್ಲಿ ಅದರದೇ ಆದಂಥ ಒಂದು ಶಕ್ತಿ ಅನ್ನೋದು ಜಾಸ್ತಿ ತುಂಬಿರುತ್ತೆ. ಅದನ್ನು ನಾವು ಬಳಸುವ ವಿಧಾನ ನಮಗೆ ಗೊತ್ತಿರಬೇಕು ಅಷ್ಟೇ, ಯಾವುದೂ ಅಲ್ಲ. ಯಾಕಂದರೆ ಈ ಶನಿವಾರ ಶನಿ ತ್ರಯೋದಶಿ ಅಂತ ಹೇಳಿದೆ ನಾನು. ಶಿವಕೇಶವರನ್ನು ಪೂಜಿಸುವಂಥ ದಿನ. ನಾವು ಸ್ವಾಮಿಗೆ ಇಷ್ಟವಾಗಿರುವಂಥದ್ದು ಅಂದರೆ ಶಿವಕೇಶವರನ್ನು ಪೂಜಿಸುವಂಥ ದಿನ ಆಗಿರುತ್ತೆ. ಈ ದಿನ ನಾವು ಶ್ರೀ ಮಹಾವಿಷ್ಣುವಿಗೆ ತುಂಬ ಇಷ್ಟವಾಗಿರುವಂಥ ಈ ಏಲಕ್ಕಿಯಿಂದ ನಾವು ಪರಿಹಾರವನ್ನು ಮಾಡಿಕೊಂಡ್ರೆ, ಕಲಿಯುಗದ ದೈವ ಅಂತ ಹೇಳಿದ್ರೆ ನಾವು ಭಗವಂತನನ್ನು ನೆನೆಸ್ಕೊಳ್ತೀವಿ. ಆ ರೀತಿ ಇರಬೇಕಾದ್ರೆ ನಮಗೆ ಯಾರಾದರೂ ಏನಾದರೂ ಮಾಡಿಸಿದ್ದಾರೆ, ನಮ್ಮ ಮೇಲೆ ಅವ್ರಿಗೆ ಅಸೂಯೆ ಇದೆ, ಕೋಪ ಇದೆ, ತುಂಬ ಜಗಳ ಮಾಡ್ತಾರೆ, ಈ ರೀತಿ ಅದು ಯಾವ ಸಂಬಂಧನೇ ಇರಬಹುದು ಸ್ನೇಹಿತರೆ. ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿರೋ ಥರ ಮನೆಯಲ್ಲಿ ಯಾವಾಗಲೂ ಯುದ್ಧ ಥರ ನಡೆದೋಗುತ್ತೆ. ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ನಾವೇನೋ ಹೇಳ್ತೀವಿ, ಇವರು ಇನ್ನೊಂದು ಮಾತಾಡ್ತಾರೆ, ನೆಮ್ಮದಿ ಇಲ್ಲ, ಎಲ್ಲಾದರೂ ಓಡೋಗ್ಬಿಡೋಣ, ಈ ಥರ ಕಷ್ಟಗಳು ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ. ಅಂಥವರು ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮಗೆ ಯಾವುದರಿಂದ ಕಷ್ಟ ಆಗ್ತಾಯಿದೆ, ಅಕಸ್ಮಾತ್ ನೀವು ಸಾಲ ಮಾಡ್ಕೊಂಡಿದ್ದೀರಾ ಅಥವಾ ನಿಮಗೆ ಏನೋ ಒಂದು ಕೊರತೆ ಇರುತ್ತೆ ನೋಡಿ, ಅದನ್ನು ನೀವು ಒಂದು ಪೇಪರನ್ನು ತಗೊಳ್ಳಿ. ಮುಖ್ಯವಾಗಿ ಒಂದು ಖಾಲಿ ಪೇಪರನ್ನು ತಗೊಳ್ಬೇಕು. ರಾತ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ, ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು. ರಾತ್ರಿ ನೀವು ಮಲಗುವಾಗ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ. ಅಕಸ್ಮಾತ್ ನೀವು ಒಡವೆ ಇಟ್ಬಿಟ್ಟಿದ್ದೀರಾ, ಅದರಿಂದ ತುಂಬಾ ಸ್ಟ್ರಗಲ್ ಮಾಡ್ತಾಯಿದ್ದೀರಾ, ಮಕ್ಕಳಿಂದ ಸ್ಟ್ರಗಲ್ ಮಾಡ್ತಾಯಿದ್ದೀರಾ, ಕಷ್ಟ ಯಾವುದಿರುತ್ತೆ ನೋಡಿ ಅದನ್ನು ನೀವು ಬರ್ಕೊಳ್ಳಿ. ಇದ್ರ ಮೇಲೆ ಬರೆದುಬಿಟ್ಟು ನೀವು 5 ಏಲಕ್ಕಿಗಳನ್ನು ಇದರಲ್ಲಿ ಇಡಬೇಕು. ಒಡೆದೋಗಿರಬಾರ್ದು, ಜಾಸ್ತಿ ಡ್ರೈ ಆಗಿರಬಾರ್ದು, ನೋಡಿಬಿಟ್ಟಿದ್ದೆ ಆ ಥರ ಇರುವಂಥ ಏಲಕ್ಕಿಗಳನ್ನು ಇದ್ರೊಳಗಡೆ ಇಟ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ನೀವು ದೇವ್ರ ಮನೆಗೆ ಹೋಗಿ ನಾವು ಪೂಜೆ ಮಾಡಿಕೊಂಡು, ಅಥವಾ ಪೂಜೆ ಮಾಡದೇ ಇದ್ದರೂ ಕೂಡ ದೇವ್ರ ಮನೆಗೆ ಹೋಗಿ ಬರಬಹುದು ಅನ್ನೋದಿದ್ರೆ ಆರಾಮಾಗಿ ದೇವ್ರ ಮನೆಯಲ್ಲಿ ಈ ಪೊಟ್ಣವನ್ನು ಇಟ್ಬಿಡಿ. ಒಂದು 10 ನಿಮಿಷ ಇಟ್ಬಿಟ್ಟು ಕೇಳ್ಕೊಳ್ಳಿ, ನಿಮಗಿರುವಂಥ ಸಮಸ್ಯೆಗಳು ಈ ದಿನವೇ ತೀರೋಗಬೇಕು ಅಂತಂದ್ಬಿಟ್ಟು. ಯಾಕಂದರೆ ಶನಿದೇವರ ಆಶೀರ್ವಾದ ಅನ್ನೋದು ಕೂಡ ತಪ್ಪದೇ ಸಿಗುತ್ತೆ. ಯಾಕಂದರೆ ಶನಿದೇವರು ನಮಗೆ ಏನು ಕಲಿಯುಗದಲ್ಲಿ ನಾವು ಏನು ಪಾಪಕರ್ಮಗಳು ಮಾಡಿರ್ತೀವಿ ನೋಡಿ, ಅದಕ್ಕೆ ತಕ್ಕನಾದಂಥ ಒಂದು ಫಲ ಅನ್ನೋದು ಕೊಡೋದಿದ್ರೆ ಅದು ಶನಿ ಸ್ವಾಮಿನೇ, ಎಲ್ಲ ಜೀವರಾಶಿಗಳಿಗೂ ಕೂಡ. ಅದಕ್ಕೋಸ್ಕರ ನಾವು ಒಳ್ಳೆಯದು ಮಾಡಿದರೆ ನಮ್ಗೆ ಒಳ್ಳೆಯದೇ ಸಿಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದೇ ಸಿಗುತ್ತೆ. ನಾವು ಈ ಕಷ್ಟಗಳನ್ನು ಎಷ್ಟು ದಿನ ಈ ರೀತಿಯೇ ಕ್ಯಾರಿ ಮಾಡ್ಕೊಂಡು ಹೋಗಬೇಕು ಅನ್ನೋದು ಕೆಲವೊಬ್ಬರಿಗೆ ಒಂಥರ ನೋವು ಜಾಸ್ತಿ ಆಗಿಬಿಟ್ಟಿರುತ್ತೆ. ಅವರುಗಳು ತಪ್ಪದೇ ಇದನ್ನು ಮಾಡ್ಕೊಳ್ಳಿ, ವರ್ಕ್ ಆಗುತ್ತೆ ಸ್ನೇಹಿತರೆ. ಈ ಥರ ಬರೀತೀರಾ, ಇಡ್ತೀರಾ 5 ಏಲಕ್ಕಿಗಳನ್ನು ಅದ್ರೊಳಗಡೆ ಫೋಲ್ಡ್ ಮಾಡಿ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೊಟ್ನ ಕಟ್ಟಿ ಒಂದು 10 ನಿಮಿಷ ಆದಮೇಲೆ ನೀವು ಇನ್ನೇನು ಮಲಗುವಾಗ ಸೀದಾ ಎಷ್ಟೊತ್ತಿಗಾದರೂ ಪರವಾಗಿಲ್ಲ, ಮಲಗುವಾಗ ತಗೊಂಡು ಬಂದಿದ್ದೆ ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಳ್ಬೇಕು.
ತಲೆದಿಂಬಿನ ಕೆಳಗೆ ನಾವು ಇಟ್ಕೊಂಡಾಗ, ಏಕೆಂದರೆ ಎಷ್ಟೋ ಜನಕ್ಕೆ ರಾತ್ರಿ ಬೆಳಗ್ಗೆಯಿಂದ ನಡೆದಿರುವಂಥ ಏನೇ ಒಂದು ಘಟನೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ, ಅಥವಾ ತುಂಬ ಕಷ್ಟ ಕೊಟ್ಟಿರ್ತಾರೆ, ಯಾರೋ ಕಣ್ಣೀರು ಹಾಕ್ಸಿರ್ತಾರೆ, ತುಂಬ ಭಾರ ಆಗಿರುತ್ತೆ. ಅದನ್ನೆಲ್ಲ ಮತ್ತೆ ರೀಕಾಲ್ ಮಾಡಿಕೊಂಡು ನೆನೆಸ್ಕೊಂಡು ಹತ್ಕೊಂಡು ರಾತ್ರಿ ಮಲ್ಕೊಳ್ತಾರೆ. ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ಮಾಡಿರೋರು ಹೆಂಗಿದ್ರೂ ಅವ್ರ ಅಕೌಂಟ್ಗೆ ಅದು ಬಿದ್ದಿರುತ್ತೆ. ಆ ಪಾಪ ಅನ್ನೋದು ಅವರು ಅದನ್ನು ತೀರಿಸಲೇಬೇಕಾಗುತ್ತೆ, ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ನೀವುಗಳು ಮಾತ್ರ ನಿಮ್ಗೆ ಏನು ಬೇಕು ನೋಡಿ ಅದನ್ನು ಕೇಳ್ಕೊಂಡಿದ್ದೆ ಈ ಪರಿಹಾರವನ್ನು ರಾತ್ರಿ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಈ ಪರಿಹಾರ ಮಾಡ್ಕೊಳ್ಳಿ. ಬಹಳ ಮುಖ್ಯವಾಗಿ ನಾವು ಯಾರಿಗೂ ಕೂಡ ಹೇಳ್ಕೊಳ್ಬಾರ್ದು ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ. ಪರಿಹಾರ ಶಾಸ್ತ್ರಗಳಲ್ಲಿ ರಹಸ್ಯವಾಗಿ ಮಾಡಿಕೊಂಡಂಥ ಪರಿಹಾರಗಳಿಗೆ ಬೇಗ ರಿಸಲ್ಟನ್ನು ಕೊಡುತ್ತೆ. ಅದಕ್ಕೆ ಈ ಥರ ನೀವು ಮಾಡಿಬಿಟ್ಟಿದ್ದೆ ಮಾರನೆಯ ದಿನ ಭಾನುವಾರ ಬೀಳುತ್ತೆ. ತದನಂತರ ಅದನ್ನು ನೀವು ಬೆಳಗ್ಗೆ ತೆಗೆದುಬಿಟ್ಟು ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಬಿಟ್ಟು ನೀವು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡಾದಮೇಲೆ ಹೊರ್ಗಡೆ ಹೋಗ್ಬಿಟ್ಟಿದೆ ಇದನ್ನು ಸುಡಬೇಕು. ಆ ಚೀಟಿ ಸಮೇತ ಏನಾದರೂ ಅದಕ್ಕೆ ಸ್ವಲ್ಪ ತುಪ್ಪನೋ ಕರ್ಪೂರ ಏನಾದರೂ ಹಾಕಿ ಉರಿಸ್ಬೇಕು. ಕ್ಲೀನಾಗಿ ಅದು ಉರಿದೋಗ್ಬಿಡುತ್ತೆ. ಅರ್ಧಂಬರ್ಧ ಉರಿದೋಗಿದೆ ಮತ್ತು ಏನು ಮಾಡಬೇಕು ಅನ್ನೋದೆಲ್ಲ ಡೌಟ್ ಬೇಡ. ಎಷ್ಟು ಉರಿದಿರುತ್ತೋ ಆ ಚೀಟಿ ಸಮೇತ ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ನೀವು ಇದನ್ನು ಹಾಕ್ಬಿಡಿ. ನೋಡಿ ನಿಮ್ಮ ಕಷ್ಟಗಳು ಯಾವ ರೀತಿ ತೀರೋಗಿ ಸುಖ ಸಂತೋಷ ಸಮೃದ್ಧಿ ಅನ್ನೋದು ನಿಮಗೆ ಯಾವ ರೀತಿ ಮನೆಯಲ್ಲಿ ಹುಡುಕೊಂಡು ಬರುತ್ತೆ. ಶಿವಕೇಶವರ ಆಶೀರ್ವಾದ ಅನ್ನೋದು ಸಿಗುತ್ತೆ. ಹಾಗೂ ನಾವು ಏನು ಕಷ್ಟಪಟ್ಟು ಯಾರಿಗೋಸ್ಕರ ಮಾಡಿರ್ತೀವಿ ಅವರೇ ನಮ್ಗೆ ನೋವು ಕೊಟ್ಟಿರ್ತಾರೆ ಅಂತಂದಾಗ ಅವ್ರಿಗೆ ಅದು ತಿಳಿಸುವ ರೀತಿ ಈ ಪರಿಹಾರ ಮಾಡಿಕೊಡುತ್ತೆ ಅಂತ ಹೇಳ್ತೀನಿ. ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಮಾಡ್ಕೊಂಡು ನೋಡಿ. ಧನ್ಯವಾದಗಳು.